ಬಿಲೀವರ್ಸ್ ಈಸ್ಟರ್ನ್ ಚರ್ಚ್ ಸಭೆಯ ಸಂಸ್ಥಾಪಕರಾದ ಘನವಂದನೀಯ ಆಧ್ಯಾತ್ಮಿಕ ತಂದೆ ಅಥನೇಶಿಯಸ್ ಯೋಹಾನ್ ಪ್ರಥಮ ಮೆಟ್ರೋಪಾಲಿಟನ್ ಅವರ ಕರ್ತನ ಮಹಿಮೆಯಲ್ಲಿ ಹೋಗಿರುವುದರಿಂದ ಇಂದು ನಗರದ ಜಿಲ್ಲಾ ಉಸ್ತುವಾರಿ ಸಚಿವರ ಕಚೇರಿಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಮೌನಾಚರಣೆ ಮಾಡಿ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಾರ್ಥನೆ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ದುಃಖವಾದ ದಿನ. ಯಾಕಂದರೆ ಇವತ್ತು 1ನೇ ಸ್ವಾಮಿ ಬಿಲೀವರ್ಸ್ ಚರ್ಚಿನ ಸಂಸ್ಥಾಪಕರು ಇವತ್ತು ನಮ್ಮ ಮಧ್ಯದಲ್ಲಿ ಇಲ್ಲ. ಇವತ್ತು ನೋಡಿ, ಲಕ್ಷದಲ್ಲಿ, ನನಗನ್ಸೋ ಮಟ್ಟಿಗೆ ಕೋಟಿಯಲ್ಲಿ ಒಬ್ಬರಿಗೆ ಯಾವ ದಿನ ಹುಡ್ತಾರೆ ಅದೇ ದಿನ ಸಾಯ್ತಾರೆ, ಅದೇ ದಿನ ಅಂತ ನನ್ನ ಮನಸ್ಸು. ಯಾಕಂದರೆ 8/3/1950 ಅವರು ಕೇರಳ ಗ್ರಾಮದಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿದ್ರು. ಇವತ್ತು ಅವರು 8/5/2024 ನಿನ್ನೆ ಮರಣ ಹೊಂದಿದ್ದಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಭಾಳ ಕಡಿಮೆ ಜನ ಅದೇ ಡೇಟಿಗೆ ಹುಟ್ಟಿ ಅದೇ ಡೇಟಿಗೆ ಸಾಯೋದಂತ. ಅದರಲ್ಲಿ ನಮ್ಮ ಅಣ್ಣ ಒಬ್ಬರು ಇದ್ದಿದ್ದು. ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಥವ್ರು ಭಾಳ ದೊಡ್ಡ ಸೇವೆಗೆ ಆರಿಸ್ಕೊಳ್ಪಡ್ತದೆ. ಇವತ್ತು ಕೇರಳದಲ್ಲಿ ಹುಟ್ಟಿ ಇವತ್ತು ಅಮೆರಿಕದಲ್ಲಿ, US ಇವತ್ತು ಎಷ್ಟೋ ಮೆಡಿಕಲ್ ಕಾಲೇಜುಗಳು, ಎಷ್ಟೋ ಸಂಸ್ಥೆಗಳು ಎಷ್ಟು ಜನರಿಗೆ ಶಿಕ್ಷಣ ಕೊಟ್ಟಿದ್ದಾರೆ, ಎಷ್ಟು ಜನರಿಗೆ ಬಡ ಮಕ್ಕಳಿಗೆ ಅವರು ಆರೋಗ್ಯ ಕೊಟ್ಟಿದ್ದಾರೆ, ಭಾಗ್ಯ ಕೊಟ್ಟಿದ್ದಾರೆ. ಇವತ್ತು ಕನಿಷ್ಠ ನನಗನ್ಸೋ ಮಟ್ಟಿಗೆ, ನಾನು ತಿಳಿದ ಮಟ್ಟಿಗೆ ಬೀದರ್ ಜಿಲ್ಲೆಯಲ್ಲಿ ಕನಿಷ್ಠ ಬಿಲೀವರ್ಸ್ ಪಾಸ್ಟರ್ಸ್, ನಮ್ಮ ಅಬ್ರಾಮ್ ಪಾಸ್ಟರ್ ಹಿಡಿದು, ಶಾಂತಕುಮಾರ್ ಹಿಡಿದು, ಪ್ರವೀಣ್ ಪಾಸ್ಟರ್ ಹಿಡಿದು, ಇಂಥವ್ರು ನೂರಾರು ಪಾಸ್ಟರ್ಗಳಿಗೆ ಅವ್ರಿಗೆ ಇಲ್ಲಿ ಜೀವನ ಕೊಟ್ಟಿದ್ದಾರೆ. ಇವತ್ತು ಅವ್ರ ಕುಟುಂಬಗಳು ನಡೆದಿದೆ, 300 ಕುಟುಂಬಗಳು ನನಗನ್ಸೋ ಮಟ್ಟಿಗೆ ಇಲ್ಲಿ ಅವರು ಸ್ಥಾಪನೆ ಮಾಡಿದ ದಿನ ಇಲ್ಲಿ ನಡೀತಾ ಇದೆ ಇಡೀ ಬೀದರ್ ಜಿಲ್ಲೆಯಲ್ಲಿ. ಹಾಗೆ ನಾನು ಇವತ್ತು ಮೈಲೂರಲ್ಲಿರ್ಬೋದು, ಕೆಲವು ಬಡ ಮಕ್ಕಳಿಗೆ ಅವರು ಬುಕ್ಸ್ಗಳು, ಪೆನ್ಸಿಲ್ಗಳು, ಪೆನ್ಗಳು, ಎಜುಕೇಷನ್ ಕೊಡುವಂಥ ಸಲುವಾಗಿ ಇವತ್ತು ಎಷ್ಟೋ ಸ್ಕೀಮ್ಗಳು, ಊಟದ ವ್ಯವಸ್ಥೆ ಮಾಡಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಯಾಕೆ ಈ ವಿಷಯ ಹೇಳ್ತಾ ಇದ್ದೇನೆಂದರೆ, ಅವರು ಯಾರೇ ನಮ್ಮ ಬಿಷಪ್ಗಳು ಇವತ್ತು ಅವರು ಬರೀ ದೇಶಕ್ಕಾಗಿ ಇವತ್ತು ಬರೀ ಒಂದೇ ಜಾತಿ ಭೇದ ಯಾವುದೂ ಮಾಡಿಲ್ಲ. ಎಲ್ಲ ಜಾತಿಯ ಬಡ ಮಕ್ಕಳಿಗೆ ಶಿಕ್ಷಣ ಕೊಡುವಂಥ ಕೆಲಸ ಮಾಡಿದ್ದಾರೆ, ಅವರಿಗೆ ಆರೋಗ್ಯ ಕೊಡುವಂಥ ಕೆಲಸ ಮಾಡಿದ್ದಾರೆ. ಎಲ್ಲಿ ಶಿಕ್ಷಣ ಇರೋಲ್ಲ, ಎಲ್ಲಿ ಆರೋಗ್ಯ ಇರೋಲ್ಲ, ಅಂಥ ಸ್ಥಳದಲ್ಲಿ ಹೋಗಿ ಇವತ್ತು ನೋಡಿ, ಕೇರಳದಲ್ಲಿ ಹುಟ್ಟಿ ಇವತ್ತು US ಹೋಗಿ ಸೇವೆ ಮಾಡಿ ಬಂದಿದ್ದಾರೆ ಅಂತಂತಂದರೆ, ಅವು ಬರೀ ನಾನು ಒಂದೇ ಸೇವೆ ಮಾಡೋದಲ್ಲ, ನನ್ನ ಜೊತೆ ಇಡೀ ಕುಟುಂಬ ಸೇವೆ ಮಾಡಬೇಕು ಅಂತ ಹೇಳಿ ಇವತ್ತು ನನಗನ್ಸೋ ಮಟ್ಟಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಕನಿಷ್ಠ 1,000 ಜನ ಕುಟುಂಬಗಳು ಅವ್ರ ಮೇಲೆ ನಡೀತಾ ಇತ್ತು. ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾಕೆ ಈ ವಿಷಯ ನಾವೆಲ್ಲರೂ ಅನುಭವ ಮಾಡ್ಕೊತೀವಿ ಅಂತಂದರೆ, ಇವತ್ತು ನೋಡಿ, ಅಂಥ ಒಂದು ದೊಡ್ಡ ಮಹಾನ್ ಬಿಷಪ್ ಅಯ್ಯನವರು ಇವತ್ತು US ಕಾರ್ ಘಟನೆಯಿಂದ, ಆಕ್ಸಿಡೆಂಟಿಂದ ನೋವಾಯಿತು, ಪೆಟ್ಟಾಯಿತು, ಮರಣ ಹೊಂದಿದರು ಹೃದಯಾಘಾತದಿಂದ. ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಎಲ್ಲಿ ಕೇರಳದಾಗ ಹುಟ್ಟಿ ಇವತ್ತು ಹೋಗಿ US ಹೋಗಿ ಅಮೆರಿಕದಲ್ಲಿ ಹೋಗಿ ಅವ್ರು ಸಾವಾಯ್ತದೆ, ನಾವು ಬೀದರ್ ಜಿಲ್ಲೆಯಲ್ಲಿ ಅವ್ರಿಗೆ ನಾವು ಶ್ರದ್ಧಾಂಜಲಿ ಕೊಡ್ತೀವಿ ಅಂತಂದರೆ ಅವ್ರಿಗೆ ಎಷ್ಟು ಮಹಾನ ಬಿಷಪ್ ಇದ್ದಾರೆ ಅಂತಂದು ನಾನು ನಿಮಗೆಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಜೀವನದಲ್ಲೂ ಸಹ ಅಂಥವ್ರು ಕೊಡುಗೆಗಳು ಬೇಕು ನಮಗೆ. ನಾವು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಅವ್ರ ಸೇವೆ ಮಾಡ್ತೇವೆ, ಅವ್ರ ಹೆಸರು ಮೇಲೆ ನಾವು ದಿನ ನಡೆಸ್ತೇವೆ ಅಂತಂತಂದರೆ ಭಾಳ ದೊಡ್ಡ ವಿಷಯ ಬಂಧುಗಳೇ. ಇವತ್ತು ನಿಮ್ಮೆಲ್ಲ ಅವ್ರ ಕುಟುಂಬದೇನಿದೆ, ಇವತ್ತು ಬೀದರ್ ಜಿಲ್ಲೆಯಲ್ಲಿ 300 ಜನ ಪಾಸ್ಟರ್ಗಳು, ಅವ್ರ ಕುಟುಂಬಗಳು ಇವತ್ತು ದೇಶದಲ್ಲಿ ಏನು ನಡೀತಾ ಇದೆ, ಎಲ್ಲ 1,000 ಪಾಸ್ಟರ್ಗಳು ಕುಟುಂಬಗಳು ಅವ್ರ ಹೆಸರು ಮೇಲೆ ನಡೀತಾ ಇದೆ. ಅವರೆಲ್ಲರಿಗೂ ದೇವ್ರ ಶಕ್ತಿ ಕೊಡಲಿ. ಹೆಚ್ಚಿನ ರೀತಿಯಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ತಾವೆಲ್ಲರೂ ನಡೆದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ವರ್ಷಿಗೆ ಇದೇ ಥರ ಮುಂದೆ ಒಂದು ನೆನಪಿನ ದೊಡ್ಡ ಕಾರ್ಯಕ್ರಮ ತಾವೆಲ್ಲ ಮಾಡಬೇಕಾಗಿದೆ, ತಾವೆಲ್ಲ ಸೇರ್ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಅವ್ರು ಕೊಟ್ಟಂಥ ಕೊಡುಗೆಗಳು ಭಾಳ ಇದ್ದಾವೆ. ಅದಕ್ಕೆ ನೀವೆಲ್ಲರೂ ಸೇರಿ ಬರುವಂಥ ವರ್ಷ ಒಂದು ದೊಡ್ಡ ಫಂಕ್ಷನ್ ಹಾಲ್ ತೊಗೊಂಡು ಅವ್ರ ಹೆಸರು ಮೇಲೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಹೆಂಗಾಗಬೇಕಂದ್ರೆ, ಯಾವ ಥರ ಹಿಂದೆ ನಮ್ಮ ಸ್ವಾತಂತ್ರ್ಯ ಸೈನಿಕರದ್ದು ಯಾವ ಥರ ಆಗ್ತದೆ, ಆ ಥರ ನಮ್ಮ ಬಿಷಪ್ ಅಯ್ಯನವ್ರದ್ದು ಆ ಥರ ದಿನ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ. ನೀವೆಲ್ಲರೂ ಇಲ್ಲಿ ಸೇರಿ ಬಂದಿದ್ದೀರಿ. ನಿಮ್ಮೆಲ್ಲ ದುಃಖದಲ್ಲಿ ನಾವು ಸಹ ಭಾಗಿಯಾಗಿದ್ದೀವಿ. ಇಡೀ ಬೀದರ್ ಜಿಲ್ಲೆಯೆಲ್ಲ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳುತ್ತಾ, ವಿಶೇಷವಾಗಿ ಇನ್ನೊಂದು ಸರ್ತಿ ದೇವರು ಅವ್ರ ಕುಟುಂಬಕ್ಕೆ ಶಾಂತಿ ಸಮಾಧಾನ ಕೊಡಲಿ, ಧೈರ್ಯ ಕೊಡಲಿ ಅಂತ ಹೇಳುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕ್ರಿಸ್ತ.
ಇವತ್ತಿನ ದಿವಸ ಬೀದರ್ ಜಿಲ್ಲೆಯಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಬಂದು ದುಃಖಕರವಾದ ಸಂಗತಿಯಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀವಿ. ವಿಶೇಷವಾಗಿ ಜಹಾನ್ನ ಮೆಟ್ರೋಪಾಲಿಟನ್ ಕೇರಳದ ನಿವಾಸಿಗಳು ಭಾರತೀಯರು ಅವರು ಇವತ್ತು ನಮ್ಮಿಂದ ಅಗಲಿದ್ದಾರೆ. ಈ ದೇಶಕ್ಕೆ ಬಹಳ ದೊಡ್ಡ ಒಂದು ಕೊಡುಗೆ ಇದೆ ಅವರು. ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ ಅವರು. ಕೇವಲ 16 ವಯಸ್ಸಿನಲ್ಲೇ ಅವರು ನಮ್ಮ ಸೇವೆ ಸ್ಥಾಪನೆ ಮಾಡ್ತಾರೆ. ಇವತ್ತು ಸಾವಿರಾರು ಜನರು ಮತ್ತು ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್, ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್, ಇನ್ಸ್ಟಿಟ್ಯೂಟ್ಸ್ ಇದೆ. ಅವರು ಮಾಡಿದಂಥ ಸೇವೆ, ಅವರು ಮಾಡಿದಂಥ ತ್ಯಾಗ ನಾವು ನೆನೆಸ್ಬೇಕಾಗ್ತದೆ. ಅಂಥ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ಇಲ್ಲ. ಇವತ್ತು ದಿವಸ ಭಾಳ ದುಃಖ ಆಗ್ತದೆ. 1000 ವರ್ಷಕ್ಕೊಂದ್ಸಲ ಅಂಥ ವ್ಯಕ್ತಿ ಹುಡ್ತಾರಂತೆ. ದೊಡ್ಡ ವ್ಯಕ್ತಿ ನಮ್ಮಲ್ಲಿ ಹಾಕಿದ್ದಾರೆ. ಎಷ್ಟೋ ಜನರಿಗೆ, ಬಡ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಲಕ್ಷಾಂತರ ಜನರಿಗೆ ಅವರು ಊಟ ಕೊಟ್ಟಿದ್ದಾರೆ. ಲಕ್ಷಾಂತರ ಬಡ ಜನರಿಗೆ ಅವರು ಸಹಾಯ ಮಾಡಿದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಬೇಕು ಕಡಿಮೆ ಇದೆ ಪ್ರಿಯರೇ. ಇವತ್ತಂತ ದೊಡ್ಡ ಮಹಾನ್ ವ್ಯಕ್ತಿ ನಮ್ಮಿಂದ ಹಾಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಕೊಡಿ. ಅವ್ರ ಆತ್ಮಕ್ಕೆ ಶಾಂತಿ ಆಗ್ಬೇಕಂದ್ರೆ ನಾವು ಅವ್ರ ಹಾದಿ ನಡಿಬೇಕಾಗ್ತದೆ. ಅವ್ರು ತೋರಿಸಿದಂಥ ಮಾರ್ಗದಲ್ಲಿ ನಾವು ನಡಿಬೇಕಾಗ್ತದೆ. ಅವ್ರು ಮಾಡಿದಂಥ ಸೇವೆ ಕೂಡ ನಾವು ಕೂಡ ಅದೇ ರೀತಿಯಲ್ಲಿ ಮಾಡಿದ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಅದಕ್ಕೆ ಬಹಳಷ್ಟು ಧರ್ಮಗುರುಗಳು ತಂದು ಬಂದಿದ್ದೀರಿ. ನಮ್ಮ ಒಂದು ದುಃಖವನ್ನು ವ್ಯಕ್ತಪಡಿಸಿದ್ದೀರಿ. ನಿಜಕ್ಕೂ ಕೂಡ ಇವತ್ತಿನ ದಿವಸ ಇಡೀ ರಾಷ್ಟ್ರದಲ್ಲಿ ದುಃಖಕರವಾದ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ಸ್ಪೆಷಲಿ ಕೇರಳದಲ್ಲಂತೂ ಬಹಳ ದುಃಖಕರವಾದ ಪರಿಸ್ಥಿತಿ ಇದೆ. ಇವತ್ತಿನ ದಿವಸ ನಾವು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವ್ರ ವತಿಯಿಂದ ಮತ್ತು ನಮ್ಮ ಬೀದರ್ ಜಿಲ್ಲೆಯ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವ್ರ ವತಿಯಿಂದ ಮತ್ತು ಸ್ಥಳೀಯ MLA ರಾದ ರಹೀಮ್ಖಾನ್ ಅವ್ರ ವತಿಯಿಂದ ಅವರಿಗೆ ನಾವು ಅವರ ಆತ್ಮಕ್ಕೆ ಶಾಂತಿಯಾಗಲಿ ನಾವು ಹಾರೈಸ್ತೇವೆ. ಅದಕ್ಕೋಸ್ಕರ ನಾವೆಲ್ಲರೂ ಅವರ ನುಡಿ, ಅವರ ನಡೆ, ಅವರು ಮಾಡಿದಂಥ ತ್ಯಾಗ ನಾವು ನೆನೆಸ್ಕೊಂಡು ಅವ್ರ ಮಾರ್ಗದಲ್ಲಿ ನಡೆದು ಅವ್ರ ಆತ್ಮಕ್ಕೆ ಶಾಂತಿ ಕೊಡಬೇಕಂತ ನಾನು ಬಯಸ್ತೀನಿ. ಅದಕ್ಕೋಸ್ಕರ ನಾನು ನಮ್ಮ ಕ್ರೈಸ್ತ ಜನರಿಗೆ ನಾನು ಮನವಿ ಮಾಡ್ತೀನಿ, ನಾವೆಲ್ಲರೂ ತಮ್ಮ ತಮ್ಮ ಸ್ಥಳದಲ್ಲೇ ಇದೇ ರೀತಿಯಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಾವು ಅವ್ರಿಗೆ ಪ್ರೇಯರ್ ಮಾಡಿರಿ, ಅವ್ರಿಗೆ ನೆನೆಸ್ಕೋರಿ. ಮೋಸ್ಟ್ಲಿ ನಾಳೆ ಅವ್ರದ್ದು ಡೆಡ್ ಬಾಡಿ ಲಿಫ್ಟ್ ಆಗ್ಬೋದು. ಅಮೇರಿಕಾದಲ್ಲಿ ಇದ್ದದ ಡೆಡ್ ಬಾಡಿ ಇಂಡಿಯಾಕ್ಕೆ ಲಿಫ್ಟ್ ನಾಳೆ ಆಗ್ಬೋದು. 2 ದಿವಸ ಅವ್ರ ಬಾಡಿ ದರ್ಶನಕ್ಕೋಸ್ಕರ ಇರ್ತಾರೆ. ಯಾರು ಇಚ್ಛೆಯುಳ್ಳವರಾಗಿದ್ದೀರಿ ಅವ್ರು ಕೇರಳಕ್ಕೆ ಹೋಗಿ ಅವ್ರ ದರ್ಶನ ಪಡಿಬೋದು. ಅದಕ್ಕೋಸ್ಕರ ಮತ್ತೊಂದು ಸಲ ನಾನು ಬೀದರ್ ಜಿಲ್ಲೆ ಎಲ್ಲ ಕ್ರೈಸ್ತ ಸಭೆಗಳಿಗೆ, ಎಲ್ಲ ಸಮಾಜದವರಿಗೆ ನಾನು ಇವತ್ತು ಒಂದು ದುಃಖಕರವಾದ ದಿನಗಳಿಗೆ ಎಲ್ಲರಿಗೆ ನಾನು ಇದರಲ್ಲಿ ಭಾಗವಹಿಸಿದಿರಿ. ನಮ್ಮೆಲ್ಲರಿಗೂ ನಾನು ಈ ಒಂದು ದುಃಖ ಸಾಗತಕ್ಕಂಥ ದಿನಕ್ಕೆ ಇದರಲ್ಲಿ ನಾನು ಧನ್ಯವಾದ. ಮತ್ತು ವಿಶೇಷವಾಗಿ ನಾನು ಮಾಸ್ಟರ್ ಅಬ್ರಾಮ್ ಮಾಸ್ಟರ್ ಅವರು ಮುಖ್ಯಸ್ಥರು ಬೀದರ್ ಜಿಲ್ಲೆಯವರು, ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಮತ್ತೊಂದು ಸಲ ನಾನು ಯೆಹೋವನು ಮೆಟ್ರೋಪಾಲಿಟನ್ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಂತ ಹಾರೈಸಿ ನಿಮ್ಮಲ್ಲಿ ಎಲ್ಲರಿಗೂ ಜೈ ಕ್ರಿಸ್ತ.